ಪವರ್ ಶೇರಿಂಗ್ ಮಧ್ಯೆ ಜೋರಾಗ್ತಾ ಇದೆ ಬಣ ಬಡಿದಾಟ. ಒಂದು ಕಡೆ ದೆಹಲಿಗೆ ತೆರಳಿದ್ದಾರೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಎರಡನೇ ತಂಡ. ಖರ್ಗೆ ಬೆಂಗಳೂರಲ್ಲೇ ಇದ್ದರೂ ಕೂಡ ಇವರ ಬೆಂಬಲಿಗರ ಎರಡನೇ ಟೀಮ್ ದೆಹಲಿ ಕಡೆಗೆ ಹೋಗ್ತಾ ಇದ್ದಾರೆ. ಅದೇನಪ್ಪ ಇಲ್ಲಿ ಕೇಳಿದ್ರಲ್ಲ ಹೈಕಮಾಂಡ್ ಅಂತ ಹೇಳ್ತಿರ್ತಾರೆ. ಪಕ್ಷದ ಅಧ್ಯಕ್ಷರು ಯಾರೋ ಅವರೇ ಹೈಕಮಾಂಡ್ ಆಗಿರ್ತಾರೆ. ರಾಜ್ಯದ ಮಟ್ಟಿಗೆ ಒಬ್ಬರಿಗೆ ಹೈಕಮಾಂಡ್ ಯಾರು ಅಂತ ಹೇಳಿದ್ರೆ ಅದು ರಾಜ್ಯಾಧ್ಯಕ್ಷರು. ದೇಶದ ಮಟ್ಟಿಗೆ ಅಥವಾ ರಾಷ್ಟ್ರದ ಮಟ್ಟಿಗೆ ಒಂದು ಪಾರ್ಟಿಗೆ ಯಾರಪ್ಪ ಹೈಕಮಾಂಡ್ ಅಂತ ಹೇಳಿದ್ರೆ ಅದು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. ಈಗ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿ ಬೆಂಗಳೂರಲ್ಲೇ ಇರಬೇಕಾದ್ರೆ ಹೈಕಮಾಂಡ್ ಅಂತ ಇವ್ರು ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ? ಅವಾಗ ಏನಾಗ್ಬಿಡುತ್ತೆ, ನಿಮಗೆ ಒಬ್ಬರು ಅಧ್ಯಕ್ಷರಿದ್ದು ಬೇರೆಯವ್ರನ್ನ ಮೀಟ್ ಮಾಡ್ತಾರೆ, ರಾಜ್ಯಾಧ್ಯಕ್ಷರಿದ್ದು ಬೇರೆಯವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಅಧ್ಯಕ್ಷರು ಏನು ಹಾಗಾದರೆ ಅದೊಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಖರ್ಗೆ ಅವ್ರು ಇಲ್ಲಿ ಇದ್ದುಕೊಂಡು ಕೂಡ ಇನ್ಯಾರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಪಾರ್ಟಿ ಸುಮ್ಮನೆ ಹೆಸರು ಇವನ್ನೆಲ್ಲ ಅಧ್ಯಕ್ಷಗಿರಿಯಲ್ಲಿ ಕೂರಿಸಿ ಹೈಕಮಾಂಡ್ ತಾಕತ್ತೆಲ್ಲ ಅವರೇ ಇಟ್ಕೊಂಡಿದ್ದಾರಾ, ಆ ಪವರ್ ಅವರೇ ಇಟ್ಕೊಂಡಿದ್ದಾರೆ ಅಂತ ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತಲ್ಲಿ. ದೆಹಲಿಗೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಎರಡನೇ ತಂಡ ತೆರಳಿದೆ. ನಿನ್ನೆ ಸಾಯಂಕಾಲ ಡಿ.ಕೆ. ಶಿವಕುಮಾರ್ ಆಪ್ತರು ಹೋಗಿರೋದಲ್ಲಿಗೆ ಇಕ್ಬಾಲ್ ಹುಸೇನ್, ಉದಯಗೌಡ ಸೇರಿದಂತೆ 5 ಶಾಸಕರು ಹೋಗಿದ್ದಾರೆ. ನವೆಂಬರ್ 30ರವರೆಗೂ ದೆಹಲಿಯಲ್ಲೇ ಠಿಕಾಣಿ ಹೂಡ್ತಾ ಇದ್ದಾರೆ ಈ ತಂಡದ ಸದಸ್ಯರು. ರಾಹುಲ್ ವಿದೇಶದಿಂದ ವಾಪಸ್ ಬರೋವರೆಗೂ ಕೂಡ ದೆಹಲಿಯಲ್ಲೇ ಇರ್ತಾರಂತೆ ಇವರು. ರಾಹುಲ್ ಗಾಂಧಿ ಬಂದ ಮೇಲೆ ಭೇಟಿ ಮಾಡ್ತಾರಂತೆ ಈ ಶಾಸಕರು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಲಿದೆ ಈ ತಂಡ. ಈ ಕಡೆ ರಾಹುಲ್ ಗಾಂಧಿ ಬರುವ ವೇಳೆಗೆ ದೆಹಲಿಗೆ ಸಿ.ಎಂ ಆಪ್ತ ಸಚಿವರು ಪ್ರಯಾಣವನ್ನು ಕೂಡ ಬೆಳೆಸ್ಬೋದು. ಇವರೇ ಹೋಗಿ ಈಗ ರೂಮ್ ಬುಕ್ ಮಾಡ್ಕೊಂಡು ಕಾಯ್ತಾ ಕೂತಿರೋದು. ಡಿ.ಕೆ. ಶಿವಕುಮಾರ್ ಎರಡನೇ ತಂಡ, ಅವರ ಬೆಂಬಲಿಗರ ಅಭಿಮಾನಿಗಳ ಎರಡನೇ ತಂಡ ಕೂತಿರೋದು. ರಾಹುಲ್ ಗಾಂಧಿ ಬರೋವರೆಗೂ ನಾವು ರೂಮ್ ಬುಕ್ ಮಾಡ್ಕೊಂಡು ಇಲ್ಲೇ ಇರ್ತೀವಿ, ಕಾಫಿ ತಿಂಡಿ ಊಟ ಎಲ್ಲ ಇಲ್ಲೇ ಅಂತ. ಸಿ.ಎಂ ಸಿದ್ದರಾಮಯ್ಯನವ್ರ ಕಡೆ ಬೆಂಬಲಿಗರು ಇದ್ದಾರಲ್ಲ, ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಬರೋದು ನೋಡಿಕೊಂಡು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಫ್ಲೈಟ್ ಹತ್ತೋದು ಅಂತ ಅವ್ರ ಕತೆ. ಯಾವಾಗ ರಾಹುಲ್ ಗಾಂಧಿ ಫಾರಿನಿಂದ ಬರ್ತಾರೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವರು ಬಂದು ಅಲ್ಲಿ ಇಳ್ಕೊಳ್ತಾರೆ, ಅಲ್ಲಿಂದ ಇವರು ಹಾರ್ತಾರೆ ದೆಹಲಿಗೆ ಅಂಥೇಳಿ ಸಿದ್ದರಾಮಯ್ಯ ಅವರ ಪರವಾಗಿ ಆ ಟೀಮ್ ಅಲ್ಲಿ ಬ್ಯಾಟಿಂಗ್ ಮಾಡಲಿದೆ. ಡಿ.ಕೆ. ಬಣದ ಮೇಲೆ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ. ಡಿ.ಕೆ.ಶಿ ಆಪ್ತ ಬಣದ ಮೇಲೆ ಸಿ.ಎಂ ಸಿದ್ದರಾಮಯ್ಯ ಅವರ ತಂಡ ಗಮನ ಹರಿಸಿದೆ. ಇಲ್ಲಿ ದೆಹಲಿಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗ್ತಾರೋ ಅವ್ರು ಯಾರಿಗೂ ಸಿ.ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಲಿರೋದು ಇಷ್ಟ ಇಲ್ಲ ಅಂತ ಅದರ ಅರ್ಥ. ಸಿದ್ದರಾಮಯ್ಯನವ್ರು ಇಳಿಬೇಕು, ನಮಗೆ ಡಿ.ಕೆ. ಶಿವಕುಮಾರ್ ನಮಗೆ ಸಿ.ಎಂ ಆಗಬೇಕು ಅಂತ ಅರ್ಥ. ದೆಹಲಿಗೆ ಯಾರೇ ಫ್ಲೈಟ್ ಹತ್ತಲಿ, ಕರ್ನಾಟಕದ ಯಾವುದೇ ಶಾಸಕ ಫ್ಲೈಟ್ ಹತ್ತಿದ್ರು ಅವರೆಲ್ಲರೂ ಡಿ.ಕೆ.ಶಿಯನ್ನು ಬೆಂಬಲಿಸುವಂಥವರು, ಡಿ.ಕೆ.ಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇರುವವರು. ಜೊತೆಗೆ ಸಿದ್ದರಾಮಯ್ಯನವರ ವಿರೋಧಿ ಬಣ ಅಂತಲೇ ಫಿಕ್ಸ್ ಆಗ್ತಾ ಇದೆ. ಹಾಗಾಗಿ ಅಂಥವರ ಮೇಲೆ ಸಿದ್ದರಾಮಯ್ಯನವರ ತಂಡದವರು ಕಣ್ಣಿಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಡಿ.ಕೆ.ಶಿ ಸಂಪರ್ಕಕ್ಕೆ ದೆಹಲಿಗೆ ಹಾರ್ತಿರೋದು ಒಂದು ಕಡೆ ಆದರೆ, ಡಿ.ಕೆ.ಶಿ ಅವರೊಂದಿಗೆ ಟಚ್ಚಲ್ಲಿ ಯಾರಿದ್ದಾರೆ, ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರೊಂದಿಗೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಗುಪ್ತಚರ ವಿಭಾಗದಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಿ.ಎಂ ಸಚಿವಾಲಯ ಒಂದು ಕಡೆ ಪ್ರತಿಯೊಂದು ಮಾಹಿತಿಯನ್ನು ತಕ್ಷಣ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂತಿದ್ರು, ಇಲ್ಲಿ ನಿಂತಿದ್ರು, ಸಾಯಂಕಾಲ ಮಾತಾಡಿದ್ರಂತೆ, ದೆಹಲಿಗೆ ಹೋಗ್ತಾರಂತೆ, ಇಲ್ಲಿಗೆ ಬಿಡಲ್ವಂತೆ, ಇಷ್ಟು ಜನ ಆದರು, ಇಂತಿಂಥವ್ರಾದರು, ನಿಮ್ಮ ಜೊತೆ ಚೆನ್ನಾಗೇ ಇದ್ದರು, ನಿಮ್ಗೆ ಈ ಥರ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಅಪ್ಡೇಟ್ಸನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇರ್ತಾರೆ.